ಸರ್ಕಾರದಿಂದ ಬಿಎಲ್ಒಗಳ ದುರ್ಬಳಕೆ ಎನ್ನುವಂತಹ ವಿಪಕ್ಷಗಳ ಆರೋಪಕ್ಕೂ ಸಂಬಂಧಪಟ್ಟಂತೆ ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಎಲ್ಒಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಹೆಂಗ್ ಸಾಧ್ಯ, ಹೆಂಗ್ ಬರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಪಕ್ಷಗಳಿರೋದೇ ಆರೋಪ ಮಾಡಕ್ಕೆ, ಟೀಕೆ ಮಾಡಕ್ಕೆ, ಮತದಾರರ ಹಕ್ಕನ್ನು ಅವ್ರು ಕಸಿದುಕೊಳ್ಳೋದಕ್ಕೆ ಹೊರಟಿದ್ದಾರೆ. ಮತದಾರರ ಹಕ್ಕನ್ನು ಕೊಡಿಸ್ಬೇಕು ಅಂತ ಹೊರಟಿರೋರು ನಾವು, ಬೇಕು ಅಂತಲೇ ಬಿಜೆಪಿಯವರು ನಮ್ಮನ್ನ ಟೀಕೆ ಮಾಡ್ತಿದ್ದಾರೆ. ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಹೇಳಿಕೆ ಇತ್ತು. ಯಾಕಂತ ಹೇಳಿದ್ರೆ ಸರ್ಕಾರದಿಂದ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ, ಹಾಗಾಗಿ ವಿಪಕ್ಷಗಳು ಈ ರೀತಿಯಾಗಿ ಆರೋಪ ಮಾಡ್ತಾ ಇರೋದ್ರಿಂದ ಬೀದರ್ನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಎಲ್ಒಗಳನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಹೆಂಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತದಾರರ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ಅವ್ರು ಹೊರಟಿದ್ದಾರೆ, ಉಳಿಸೋದಕ್ಕೆ ನಾವು ಹೊರಟಿದ್ದೀವಿ ಅಂತ ಹೇಳಿದ್ದಾರೆ. ಹೇಗೆ ಮಿಸ್ಯೂಸ್ ಮಾಡ್ಕೊಳಕ್ಕಾಗತ್ತೆ? ಬಿಎಲ್ಒಗಳನ್ನು ಮಿಸ್ಯೂಸ್ ಮಾಡ್ಕೊಂಡ್ರು ಕೂಡ ಅಲ್ಟಿಮೇಟ್ಲಿ ಎನ್ಯೂಮರೇಷನ್ ಫಾರ್ಮ್ ಎಲ್ರಿಗೂ ಸಿಗುತ್ತೆ. ಆ ಎನ್ಯೂಮರೇಷನ್ ಫಾರ್ಮ್ ಅಲ್ಲಿ ಏನ್ ಮಾಹಿತಿ ಕೊಟ್ಟಿರ್ತಾರೆ ಅದನ್ನ ಎಲೆಕ್ಷನ್ ಕಮಿಷನ್ ಅವ್ರು ನೋಡ್ತಾರೆ ಅಲ್ವಾ. ನಾವ್ಯಾರೋ ತಪ್ಪು ವೋಟರ್ ಅಲ್ಲೇ ಇರೋರಿಗೆ, ಜೆನ್ಯೂನ್ ವೋಟರ್ಗಳಿಗೆ ನಾನು ಎನ್ಯೂಮರೇಷನ್ ಫಾರ್ಮ್ ಕೊಡಿಸಿದ್ರು ಕೂಡ ಅದು ಎಲೆಕ್ಷನ್ ಕಮಿಷನ್ ಅವ್ರಿಗೆ ಗೊತ್ತಾಗೋದಿಲ್ವಾ. ಮತ್ತೆ 2025 ಅವ್ರ ವೋಟರ್ ಹೆಸರು ಇರಬೇಕು, 2002 ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇರಬೇಕು. ಆ ರೀತಿ ಇದ್ದಾಗ ಜೆನ್ಯೂನ್ ವೋಟರ್ಸ್ ಎಲ್ಲರಿಗೆ ಬೇರೆಯವ್ರಿಗೆ ನಾವು ಸೇರ್ಸಕ್ಕೆ ಸಾಧ್ಯ ಆಗುತ್ತಾ? ಸುಮ್ಮನೆ ಬೇಕು ಅಂತ ಟೀಕೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ SIR ಮಾಡಿ ವೋಟರ್ ಹಕ್ಕುಗಳನ್ನ ಕಿತ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಿರೋರು ಅವರು, ಜನರ ಹಕ್ಕನ್ನು ಕಿತ್ಕೊಂಡು ಕೊಟ್ಟಿರೋರು ಅವರು. ನಾವು ಅವ್ರ ಜನರ ಹಕ್ಕು ಕಿತ್ಕೊಳ್ದೇ ಇರೋಂಗೆ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ಅರ್ಹ ವೋಟರ್ ಲಿಸ್ಟಲ್ಲಿ ಬರಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಸುಳ್ಳು ಆರೋಪ ಮಾಡಿ ಜನರ ದಾರಿ ತಪ್ಪಿಸ್ತಾರೆ. ಬಿಎಲ್ಒಗಳನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಳಕ್ಕಾಗತ್ತೆ? ಬಿಎಲ್ಒಗಳನ್ನು ಮಿಸ್ಯೂಸ್ ಮಾಡ್ಕೊಂಡ್ರು ಕೂಡ ಅಲ್ಟಿಮೇಟ್ಲಿ ಎನ್ಯೂಮರೇಷನ್ ಫಾರ್ಮ್